ನಮಸ್ತೆ ಎಲ್ಲರಿಗೂ. ನಾನಿವಾಗ ಗೋವಾದಲ್ಲಿದ್ದೀನಿ. ಗೋವಾದಲ್ಲಿ ಇದರ ಹೆಸರು ಬಂದು ಚಾಂದೂರ್ ಅಂತ. ಈ ಊರು ಭಾಳ ಐತಿಹಾಸಿಕ ಹಿನ್ನೆಲೆ ಇರುವಂಥ ಒಂದು ಊರಾಗಿದೆ. ಇದಕ್ಕೂ ಮತ್ತು ನಮ್ಮ ಕರ್ನಾಟಕಕ್ಕೂ ಭಾಳ ಒಂದು ಅವಿನಾಭಾವ ಸಂಬಂಧ ಇದೆ. ಅದು ಏನಪ್ಪ ಅಂತಂದರೆ, ಇದು ಬಂದು ಮುಂಚೆ ಈ ಪ್ರದೇಶ, ಈ ಗೋವಾ ಪ್ರದೇಶ ಏನು ಈ ಕೊಂಕಣ ಪ್ರದೇಶ ಇದೆಯಲ್ಲ, ಇದು ಬಂದು ತಾನೇ ಆದರೆ ಮುಂಬೈ, ಈಗ ಮುಂಬೈ ಪ್ರದೇಶದ ತಾನೆಯಿಂದ ಆಳ್ತಾಯಿದ್ರು. ಯಾರು? ನಮ್ಮ ಶಿಲಾಹಾರರು ಆಳ್ತಾಯಿದ್ರು. ಅಲ್ಲಿಂದ ಅವರಿಂದ ನಮ್ಮ ಕದಂಬರು, ಬನವಾಸಿಯ ಕದಂಬರು ಬಂದು ಇಲ್ಲಿ ರಾಜ್ಯ ಸ್ಥಾಪನೆ ಮಾಡ್ತಾರೆ, ಅವರಿಂದ ವಶಪಡಿಸ್ಕೊಂಡು. ಆವಾಗ ಈ ಊರು, ಈ ಪ್ರದೇಶನ ರಾಜಧಾನಿಯಾಗಿಟ್ಕೊಂಡು ಅವರು ರಾಜ್ಯಭರನ ಶುರು ಮಾಡ್ತಾರೆ. ಆಗಿನ ಕಾಲದ ಹೆಸರು ಇದ್ರು ಫಸ್ಟ್ ಬಂದು ಚಂದ್ರಪುರ ಅಂತ. ನಮ್ಮ ಅಚ್ಚ ಕನ್ನಡದ ಒಂದು ಹೆಸರು ಇದಕ್ಕೆ ಚಂದ್ರಪುರ ಅಂತ ಕರೀತಾರೆ. ಮತ್ತು ಇಲ್ಲಿ ಒಂದು ಭಾಳ ವಿಶೇಷವಾದ ಒಂದು ದೇವಸ್ಥಾನ, ಅಂದರೆ 11ನೇ ಶತಮಾನಕ್ಕೆ ಸೇರಿರುವಂಥ ಒಂದು ದೇವಸ್ಥಾನದ ಕುರುಹು. ಮತ್ತು ಸುತ್ತಮುತ್ತ ಇಲ್ಲಿ ಹಳೆಯ ಕೋಟೆ ಇದ್ದಿದ್ದಂಥ ಒಂದು ಕೋಟೆಯ ಕುರುಹು ಇದೆ. ಇದು ಬಂದು ಇದೇನಿತ್ತು ಚಂದ್ರಾಪುರ, ಆಗಿನ ಚಂದ್ರಾಪುರದ ಒಂದು ಮಧ್ಯ ಭಾಗದಲ್ಲಿ ಈ ದೇವಸ್ಥಾನ ಇತ್ತು. ಚಂದ್ರಶೇಖರ ದೇವಸ್ಥಾನ ಅಂತ ಒಂದು ಊಹಿಸ್ತಾರೆ, ಮತ್ತು ಶಾಸನದಲ್ಲೂ ಚಂದ್ರಶೇಖರ ದೇವಸ್ಥಾನ ಅಂತಾರೆ ಬರೆದಿದ್ದಾರೆ. ಇದು ಬಂದು ಭಾಳ ಅವಶೇಷದ ಇದು ಎಲ್ಲ ಕರಗೆ ಹೋಗ್ಬಿಟ್ಟಿತ್ತು ಅಂದ್ಕೊಳ್ಳಿ. ಇದನ್ನು ಒಬ್ಬರು 1926ನೇ ಇಸ್ವಿಲಿ ಹೆನ್ರಿ ಹೀರಸ್ ಅಂತ ಅವರು ಬಂದು ಉತ್ಖನನ ಮಾಡಿ ತೆಗಿತಾರೆ. ಅವರು ಫಾದರ್ ಆಗಿರ್ತಾರೆ, ಮತ್ತು ಅವ್ರ ಹೆಸರಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಂಡಿಯನ್ ಅಂದರೆ ಅವ್ರ ಹೆಸರಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಇದೆ ಮುಂಬೈಯಲ್ಲಿ, ಹೇರಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ. ಅವರು ಭಾರತದ ಇತಿಹಾಸಕ್ಕೆ ಭಾಳ ಮಹತ್ವ ಕೊಟ್ಟು ಈ ಥರ ಸೈಟ್ಸ್ ಎಲ್ಲ ಗುರುತಿಸಿ ಉಳಿಸಿರುವಂಥ ಕೆಲಸ ಮಾಡಿದ್ದಾರೆ. ಅವರು ಬಂದು ಫ್ರೆಂಚಿಂದ ಬಂದು ಅವರು ಫಾದರ್ ಆಗಿರ್ತಾರೆ. ಅವ್ರು ಬಂದು ಇದು ನೋಡಿ ದೇವಸ್ಥಾನದ ಪ್ರದೇಶ. ಇದು ಒಳಗೆ ನಾವು ಬರ್ತಿದ್ದಂಗೆ ಇಲ್ಲಿ ಒಂದು ಬಾವಿ ಸಿಗುತ್ತೆ. ಅದು ಒಂದು ಕಲ್ಲು ಕಟ್ಟಡ ಇರೋವಂಥ ಒಂದು ಬಾವಿ. ಸುತ್ತ ಮುಂಚೆ ಊತೋಗಿತ್ತೇನೋ, ಈಗೆಲ್ಲ ಅದನ್ನು ಉತ್ಖನನ ಮಾಡಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಮತ್ತು ಈಗಲೂ ಕೂಡ ನೀರಿದೆ ಆ ಬಾವಿಲಿ. ಅಂದರೆ ಇದೆಲ್ಲ ಸರ್ಫೇಸ್ ವಾಟರ್ ಭಾಳ ಚೆನ್ನಾಗಿದೆ ಗೋವಾ ಸ್ಟೇಟಲ್ಲಿ, ಹಾಗಾಗಿ ಈಗಲೂ ಕೂಡ ನೀವು ನೀರು ಕಾಣ್ಬೋದು ಆ ಬಾವಿಲಿ. ಆ ಥರದ್ದೊಂದು ಹಳೆಯ ಕಾಲದಲ್ಲಿ ದೇವರ ಅಭಿಷೇಕಕ್ಕೋ ಅಥವಾ ದೇವಸ್ಥಾನದ ಉಪಯೋಗಕ್ಕೆ ಅಂತ ಒಂದು ಬಾವಿ ಮಾಡಿದ್ರೇನೋ ಅದು ಇದೆ. ಇದು ಬಂದು ದೇವಸ್ಥಾನದ ಒಂದು ಪ್ರದೇಶ. ನಮ್ಮ ಏನಂದರೆ ಈ ಕದಂಬರು ಬಂದು ನಮ್ಮ ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿರ್ತಾರೆ. ಯಾಕಂದರೆ ಕದಂಬ ಸಂಸ್ಥಾನ ಸ್ವಲ್ಪ ಕುಗ್ಗೋದ್ಮೇಲೆ ನಮ್ಮ ಕನ್ನಡ ದೊರೆಗಳದು ಕಲ್ಯಾಣ ಚಾಲುಕ್ಯರು ಮೇಲ್ಗೈ ಆಗ್ತಾರೆ. ಆವಾಗ ಬಂದು ಅಲ್ಲಿಂದ ಬನವಾಸಿಯಿಂದ ಬಂದು ಇಲ್ಲಿ ಮೂವ್ ಮಾಡಿ ಅವರ ಸಂಸ್ಥಾನದಲ್ಲಿ, ಅಂದರೆ ಅವರ ಒಂದು ಸಾಮಂತರಾಗಿ ಇಲ್ಲಿ ರಾಜ್ಯಭಾರ ಮಾಡ್ತಿರ್ತಾರೆ. ಮತ್ತು ನಮ್ಮ ಎಲ್ಲರಿಗೂ ಗೊತ್ತಿದ್ದಂಗೆ ನೌಕಾದಳದ ಪಿತಾಮಹರು ನಮ್ಮ ಚಾಲುಕ್ಯ ದೊರೆಗಳು. ಅವರ ಅಡಿಯಲ್ಲಿ ಇಲ್ಲಿ ಒಂದು ನೌಕಾದಳೆ, ಭಾಳ ಬಲವಾದ ಒಂದು ನೌಕಾದಳನ ಕಟ್ಟಿರ್ತಾರೆ. ಅಂದರೆ ಈಗ ಇಲ್ಲಿಂದ ಶುರು ಮಾಡಿಕೊಂಡು ಆ್ಯಕ್ಚುಲಿ ಮುಂಚೆ ಎದುರು ಗುಜರಾತ್ವರೆಗೂ ನಮ್ಮ ಚಾಲುಕ್ಯರದ ಒಂದು ಈ ಕೊಂಕಣ ರೀಜನ್ನಲ್ಲೇ ಗುಜರಾತ್ವರೆಗೂ ಇವ್ರದ್ದು ಒಂದು ಪ್ರಭಾವ ಇತ್ತು ಆಗಿನ ಕಾಲದಲ್ಲಿ. ಅಷ್ಟು ದೊಡ್ಡ ನೌಕಾಬಲವನ್ನು ಕಟ್ಟಾಳ್ತಿದ್ದರು. ಅದೇ ಆ ಊರ ಅಡಿಯಲ್ಲಿ ಇವರು ಭಾಳ ಚೆನ್ನಾಗಿ ರಾಜ್ಯಭಾರ ಮಾಡ್ತಿರ್ತಾರೆ. ಈ ದೇವಸ್ಥಾನ ಬಂದು 11ನೇ ಶತಮಾನಕ್ಕೆ ಸೇರಿರೋಂಥ ದೇವಸ್ಥಾನ. ಅದರದ್ದೆಲ್ಲ ಸ್ವಲ್ಪ ಸೈಟಲ್ಲಿ ಹೇಗಿದೆ ಅದನ್ನೆಲ್ಲ ಸ್ವಲ್ಪ ಜೋಡಿಸಿ ಅವೈಲೇಬಲ್ ಮೆಟೀರಿಯಲ್ಸಲ್ಲಿ ಅದನ್ನು ಇಟ್ಟಿದ್ದಾರೆ. ಮತ್ತು ಈ ಕಂಟಿನ್ಯೂಟಿಗೆ ಈ ಪಾಯದ್ದೆಲ್ಲ ಸ್ವಲ್ಪ ಕೆಲವು ಕುಸ್ತೋಗಿರೋ ಜಾಗದಲ್ಲೆಲ್ಲ ಇಟ್ಟಿಗೆಗಳು ಕೊಟ್ಬಿಟ್ಟು ಒಂದು ಲೇಔಟ್ನ ಫಾರ್ಮೇಷನ್ ಮಾಡಿದ್ದಾರೆ. ಯಾರು? ನಮ್ಮ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು. ಆ ಥರ. ಮತ್ತು ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಈ ಹೊಯ್ಸಳರು ಮತ್ತು ಚಾಲುಕ್ಯರ ಒಂದು ಪ್ರಭಾವ ಕಾಣಿಸುತ್ತಂತೆ ಈ ದೇವಸ್ಥಾನದಲ್ಲಿ. ಇದು ನೋಡಿ ಹಳೆ ಇದು ಕಲ್ಲುಗಳು, ಅದ್ರ ಜೊತೆಗೆ ಇದು ಹೊಸ ಇಟ್ಟಿಗೆಗಳ್ನ ಹಾಕಿ ಜೋಡಿಸಿ ಈ ಲೇಔಟ್ನ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರೋವಂಥ ಒಂದು ಇದನ್ನು ನಾವು ನೋಡ್ತಾ ಇದ್ದೀವಿ ಈಗ. ಅದು ಬಂದು ನಮ್ಮ ಶಿವಲಿಂಗ ದೊಡ್ಡದು. ನಮ್ಮ ಎಲ್ಲರಿಗೂ ಗೊತ್ತಿದ್ದಂಗೆ ನಾವು ಬನವಾಸಿ ಇಲ್ಲೂ ನೋಡ್ತೀವಿ. ನಮ್ಮ ಕದಂಬರದು ಯಾವತ್ತಿದ್ರೂ ಶಿವಲಿಂಗ ಆಗ್ಬೋದು ಮತ್ತು ನಂದಿ ಆಗ್ಬೋದು, ಭಾಳ ದೊಡ್ಡ ದೊಡ್ಡ ಮೂರ್ತಿಗಳು. ಆ ಥರದ್ದು ಒಂದು ಕೆತ್ತನೆ ಇದೆ. ಮತ್ತು ಇದು ಬಂದು ಗರ್ಭಗೃಹದಲ್ಲಿ ಅಲ್ಲೂ ಏನೋ ಒಂದು ಚಿಕ್ಕದೊಂದು ಗುಂಡಿ ಥರ ಮಾಡಿದ್ದಾರೆ. ಏನು ಅಭಿಷೇಕದ ನೀರು ಹೋಗೋದಕ್ಕೂ ಏನಕ್ಕೂ ಕೆನಾಲ್ ಮಾಡಿದಾರೋ ಗೊತ್ತಿಲ್ಲ, ಆ ಥರ ಇದೆ ನೋಡಿ. ಈ ಥರ ಎಲ್ಲ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಅಲ್ಲಿ ನಂದಿ ಕಾಣಿಸ್ತಾ ಇದೆ ಈ ಥರ. ಇದು ಒಂದು ಕುರುಹು, ಅಂದರೆ ನಮ್ಮ ಒಂದು ಕನ್ನಡ ದೊರೆಗಳ ಆಳ್ವಿಕೆ ಒಳಪಟ್ಟಿರೋಂಥ ಒಂದು ಕುರುಹು. ಇದ್ಯಾವುದೋ ಒಂದು ಶಾಸನ ಥರದ್ದು ಅಥವಾ ಬಾಗಿಲಾಗಿತ್ತೇನೋ, ಅದು ಈ ಥರ ಇದೆ. ಗೋವಾಗೆ ಬಂದಮೇಲೆ ಬೀಚಸ್ಸು ಹೊರತಾಗಿ ಇಲ್ಲಿಗೂ ಬಂದು ಒಮ್ಮೆ ನೋಡಿ. ಥ್ಯಾಂಕ್ ಯು.